ಹಂಚಿಕೆ ಆಗುವಂತ ನಿರೀಕ್ಷೆಗಳಿದೆ. ಮೊನ್ನೆಯಿಂದ ಡಿಕೆ ಶಿವಕುಮಾರ್ ಅವರು ಅದನ್ನೇ ಹೇಳ್ತಾ ಇದ್ರು, ಇವತ್ತಾಗುತ್ತೆ ಅಂತ ಹೇಳಿ. ಆ ಸಂದರ್ಭ ಕಾಲ ಈಗ ಕೂಡಿ ಬಂದಂಗೆ ಕಾಣಿಸ್ತಾ ಇದೆ. ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆ ನೀಡುವಂತ ಸಾಧ್ಯತೆಗಳಿದೆ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ ಹಂಚಿಕೆ ಆಗುವಂತ ನಿರೀಕ್ಷೆಗಳಿದೆ. ಅಧಿಕೃತ ಪಟ್ಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ. ಇನ್ನು ಸಂತೋಷ್ ಲಾಡ್ ಅವರಿಗೆ ಈ ಹಿಂದೆ ನಿರ್ವಹಿಸಿದಂತ ಕಾರ್ಮಿಕ ಇಲಾಖೆಯ ಖಾತೆಯನ್ನೇ ನೀಡಲಾಗುತ್ತಾ? ಇನ್ನು ಮಧು ಬಂಗಾರಪ್ಪ ಅವರಿಗೆ ಈ ಹಿಂದೆ ಅವರು ನಿರ್ವಹಣೆ ಮಾಡಿದಂತ ಶಿಕ್ಷಣ ಇಲಾಖೆ ಖಾತೆಯನ್ನೇ ನೀಡಬಹುದು ಅಂತೇಳಿ ನಿರೀಕ್ಷೆ ಇದೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ ಖಾತೆ ನೀಡುವಂತ ಸಾಧ್ಯತೆ ಇದೆ. ಇನ್ನು ಜಮೀರ್ ಅಹಮದ್ ಅವರಿಗೆ ವಕ್ಫ್ ಖಾತೆ, ವಸತಿ ಖಾತೆ, ಮತ್ತೆ ಅದೇ ಖಾತೆ ನೀಡುವಂತ ಚಾನ್ಸಸ್ ಇದೆ. ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಖಾತೆ ನೀಡುವಂತ ಚಾನ್ಸಸ್ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಖಾತೆ ಹಂಚಿಕೆ ಆಗಬಹುದು. ಅಂದ್ರೆ ಖಾತೆ ಹಂಚಿಕೆ ಆಲ್ರೆಡಿ ಆಗಿದೆ. ಆ ಪಟ್ಟಿ ದೆಹಲಿಯಲ್ಲಿ ಮೊನ್ನೆ ಫೈನಲ್ ಆಗಿದೆ. ಲಾಸ್ಟ್ ಮಿನಿಟ್ ಅಲ್ಲಿ ಕೆಲವೊಂದು ಲೆಕ್ಕಾಚಾರಗಳು ಇರ್ತಾವಲ್ಲ, ಆ ಆಧಾರದ ಮೇಲೆ ಒಂದಿಷ್ಟು ಬದಲಾವಣೆಯ ನಿರೀಕ್ಷೆಗಳು ಇದ್ವು. ಸೊ ಈಗ ನೂತನ ಸಚಿವರಿಗೂ ಕೂಡ ಖಾತೆ ಹಂಚಿಕೆ ಬಹುತೇಕ ಫೈನಲ್. ಜೊತೆಯಲ್ಲಿ ಹಳಬರ ಖಾತೆ ಬದಲಾವಣೆ ಆಗುತ್ತಾ ಅಂತೇಳಿ ಕುತೂಹಲ ಇದೆ. ಆಗುತ್ತೆ ಅಂತ ಹೇಳಿ ಮೂಲಗಳಿಂದ ನ್ಯೂಸ್ 18 ಮೊನ್ನೆಯಿಂದ ಮಾಹಿತಿಗಳು ಲಭ್ಯವಾಗ್ತಿತ್ತು. ಯಾಕಂದ್ರೆ ಹಳಬರ ಪೈಕಿ ರಾಮಲಿಂಗಾರೆಡ್ಡಿ ಅವರು, ಸತೀಶ್ ಜಾರಕಿಹೊಳಿ ಅವರು ಮತ್ತೆ KH ಮುನಿಯಪ್ಪ ಅವರು ನಮ್ಗೆ ಖಾತೆ ಬದಲಾವಣೆ ಈ ಸತಿ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಅದರಂತೆ ಅವ್ರ ಖಾತೆಗಳಲ್ಲೂ ಒಂದಿಷ್ಟು ಬದಲಾವಣೆ ಆಗುವುದು. ಮತ್ತೆ ನೂತನವಾಗಿ ಪದಗ್ರಹಣ ಮಾಡಿದಂತ ಸಚಿವರುಗಳು 8-9 ದಿವಸ ಆಗೋಯ್ತು. ನಮ್ಗೆಲ್ಲ ಪ್ರಬಲ ಖಾತೆ ಬೇಕಂತಾನೆ ಪಟ್ಟು ಹಿಡಿದು ಕೂತಿದ್ರು. ಅದರಂತೆ ಇದೀಗ ಖಾತೆ ಹಂಚಿಕೆ ಅವ್ರಿಗೆ ಆಗಿದೆ. ಅಧಿಕೃತ ಪಟ್ಟಿ ಇವತ್ತು ಯಾವುದೇ ಕ್ಷಣದಲ್ಲಾದ್ರೂ ರಿಲೀಸ್ ಆಗ್ಬೋದು. ಇನ್ನೇನು ಸ್ವಲ್ಪ ಹೊತ್ತಿಗೆ ರಿಲೀಸ್ ಆಗುತ್ತೆ ಅಂತೇಳಿ ಮಾಹಿತಿ ಇದೆ. ಅದನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಮೀಡಿಯಾದವರಿಗೂ ಸಿಕ್ಬಿಡುತ್ತೆ. ಅಜಯ್ ಸಿಂಗ್ಗೆ ಅರಣ್ಯ ಖಾತೆ ಬಹುತೇಕ ಫಿಕ್ಸ್ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. SS ಮಲ್ಲಿಕಾರ್ಜುನ್ ಅವರಿಗೆ ಈ ಹಿಂದೆ ಗಣಿ ಖಾತೆನೇ ಇತ್ತು, ಅದೇ ಈ ಸತಿ ನೀಡುವಂತ ಚಾನ್ಸಸ್ ಇದೆ. HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಇಲಾಖೆ ಸಿಗುತ್ತಾ ಅಂತೇಳಿ ಒಂದು ಕುತೂಹಲ ಇದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಇಲಾಖೆ ನೀಡುವಂತ ಚಾನ್ಸಸ್ ಇದೆ. ಇದೆಲ್ಲ ಸಂಭವನೀಯ ಖಾತೆಗಳು. ಯಾವುದೇ ಕ್ಷಣದಲ್ಲಾದ್ರೂ ಅಧಿಕೃತ ಖಾತೆ ಹಂಚಿಕೆಯ ಪಟ್ಟಿ ಕೈ ಸೇರುವಂತ ಚಾನ್ಸಸ್ ಇದೆ. ಅಜಯ್ ಸಿಂಗ್ ಅವರಿಗೆ ಅರಣ್ಯ, ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ, SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಖಾತೆ ಈ ಹಿಂದೆ ನಿರ್ವಹಣೆ ಮಾಡಿದಂತ ಖಾತೆನೇ ಅದು. ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಇಲಾಖೆಯ ಖಾತೆ ನೀಡುವಂತ ಚಾನ್ಸಸ್ ಇದೆ. ಇಲ್ಲಿ ಸಚಿವರಾದವರಿಗೆ ಆಸೆ ಇರೋದು, ಈಗ ಶಾಸಕರಾದವರಿಗೆ ಸಚಿವರಾಗಬೇಕು ಅಂತ ಆಸೆ ಇರುತ್ತೆ, ಸಚಿವರಾದವರಿಗೆ ಪ್ರಬಲ ಖಾತೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ. ಅದರಂತೆ ಈಗ ಪ್ರಬಲ ಖಾತೆಗಳಿಗೆ ಪಟ್ಟು ಹಿಡಿದು ಕೂತಿದ್ರು. CM ಯಾವ ತರ ಹಂಚಿಕೆ ಮಾಡಿದ್ದಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಇನ್ನು CM ಕಚೇರಿಗೆ ಅಧಿಕೃತ ಪಟ್ಟಿ ಆಗಮಿಸಿದೆ. ಖಾತೆ ಹಂಚಿಕೆಯ ಅಧಿಕೃತ ಪಟ್ಟಿ ರವಾನೆಯಾಗಿದೆ. ಲೋಕಭವನಕ್ಕೆ ಆ ಖಾತೆ ಹಂಚಿಕೆಯ ಪಟ್ಟಿಯನ್ನ ರವಾನೆ ಮಾಡಬೇಕಾಗುತ್ತೆ. ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನ ಹಾಕಬೇಕಾಗುತ್ತೆ. CM ಕಚೇರಿಯಿಂದ ಪಟ್ಟಿ ರವಾನೆಯಾಗಿದೆ. ಲೋಕಭವನಕ್ಕೆ ಪಟ್ಟಿಯನ್ನ ರವಾನೆ ಮಾಡಲಾಗಿದೆ. ರಾಜ್ಯಪಾಲರ ಅಂಕಿತ ಆಗ್ತಾ ಇದ್ದಂಗೆ ಅದು ಅಧಿಕೃತವಾಗುತ್ತೆ, ಅಫಿಷಿಯಲ್ ಆಗುತ್ತೆ. ಆಮೇಲೆ ಖಾತೆ ಹಂಚಿಕೆ ಇಂಥವ್ರಿಗೆ ಇಂಥದ್ದೇ ಖಾತೆ ಅಂತೇಳಿ ನಿರ್ದಿಷ್ಟವಾಗಿ ಹೇಳಕ್ ಸಾಧ್ಯ. CM ಕಚೇರಿಗೆ ಬಂದಿದೆ ಪಟ್ಟಿ, ಅಲ್ಲಿಂದ ಲೋಕಭವನಕ್ಕೆ ಆ ಲಿಸ್ಟ್ ಅನ್ನ ರವಾನೆ ಮಾಡಲಾಗಿದೆ. ರಾಜ್ಯಪಾಲರು ಅಂಕಿತವನ್ನ ಹಾಕ್ತಾ ಇದ್ದಂಗೆ, ಅಂದ್ರೆ ಒಂದು ಅಂತಿಮ ಮುದ್ರೆ ತರ ರಾಜ್ಯಪಾಲರು ಅಂಕಿತವನ್ನ ಹಾಕ್ತಾ ಇದ್ದಂಗೆ ಅದು ಅಧಿಕೃತವಾಗುತ್ತೆ, ಅಫಿಷಿಯಲ್ ಆಗುತ್ತೆ. ಇನ್ನು ಖಾತೆ ಹಂಚಿಕೆ ಇವತ್ತೇ ಆದ್ಮೇಲೆ ಆಲ್ರೆಡಿ ಡಿಲೇ ಆಗ್ಬಿಟ್ಟಿದೆ. ಪ್ರಮಾಣ ವಚನ ಸ್ವೀಕಾರ ಆಗಿ 8-9 ದಿವಸ ಆಗಿದೆ. ಇವತ್ತು ಅಫಿಷಿಯಲ್ ಆಗಿ ಖಾತೆ ಹಂಚಿಕೆ ಮಿನಿಸ್ಟರ್ಗಳಿಗೆ ಆದ್ರೂ ಕೂಡ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಷ್ಟು ಜನ ಆ ಖಾತೆಯಲ್ಲಿ ಇವತ್ತಿಂದನೇ ಕೆಲಸ ಮಾಡಕ್ ಶುರು ಮಾಡ್ತಾರೆ ಅನ್ನೋದು ಕೂಡ ಡೌಟ್ ಇದೆ. ಬಹುತೇಕ ಮಂದಿ ನಾಳೆ ಅಂತ ಹೇಳಿ ಸಮಯ ನಿಗದಿ ಮಾಡ್ಕೊಳ್ಬಹುದು ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಕೆಲವ್ರ ನಂಬಿಕೆಗಳಿಗೆ ಬಿಟ್ಟಂತ ವಿಷಯ ಅದು. ಆಲ್ರೆಡಿ ವಿಪಕ್ಷದವರು ಆರೋಪ ಮಾಡ್ತಿರೋದು, ಈಗ CM ಒಬ್ರು ಇದ್ದಾರೆ, ಕೆಲವೊಂದು ಖಾತೆಗಳ ಹಂಚಿಕೆ ಆಗಿದೆ. ಈ ಹಿಂದೆ ಪದಗ್ರಹಣ ಮಾಡಿದವರಿಗೆ, ಹೊಸಬರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಇನ್ನೆಷ್ಟು ಡಿಲೇ ಮಾಡ್ತಾರೆ ಇವರು ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಿದ್ರು. ಮತ್ತೆ ಸರ್ಕಾರಕ್ಕೆ, ಮತ್ತೆ ಅದರಲ್ಲೂ ಖುದ್ದಾಗಿ CM DK ಶಿವಕುಮಾರ್ ಅವರಿಗೆ ಒಂದು ಒತ್ತಡ ಇದ್ದಿದ್ದು, ಇನ್ನೇನು ಅಧಿವೇಶನ ನಾಡಿದ್ರಿಂದನೇ ಶುರು ಆಗ್ತಾ ಇದೆ. ಈಗ ಖಾತೆ ಹಂಚಿಕೆ ಮಾಡಲಿಲ್ಲ ಅಂತಂದ್ರೆ ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಹೆಂಗೆ?
ಅಂದ್ರೆ ನಾನೊಬ್ನೇ ಎಲ್ಲವನ್ನೂ ಫೇಸ್ ಮಾಡ್ತೀನಿ, ನಾನು ಉತ್ತರ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಬಟ್ ಹಂಗಾಗಲ್ವಲ್ಲ, ಮಿನಿಸ್ಟರ್ಗಳು ಬೇಕಾಗತ್ತೆ, ಪರ್ಟಿಕ್ಯುಲರ್ ಖಾತೆಗಳು ಬೇಕಾಗತ್ತೆ, ಆ ಖಾತೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಕೇಳಿದಾಗ ಉತ್ತರಗಳನ್ನು ಕೊಡಬೇಕಾಗತ್ತೆ.